ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಎರಡನೇ ಸುತ್ತಿನ ಒಂದು ಕೌನ್ಸ್ಲಿಂಗ್ ಅಪ್ಡೇಟನ್ನು ಆಫಿಷಿಯಲ್ ವೆಬ್ಸೈಟಲ್ಲಿ ಮಾಡಲಾಗ್ತಿದೆ. ಸೊ ನೋಡ್ಬೋದು, ಇಲ್ಲಿ ನಿಮಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಒಂದು ಫಲಿತಾಂಶದ ನಂತರ ಪ್ರಕ್ರಿಯೆಯನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಪ್ರಕ್ರಿಯೆ ಇರುತ್ತೆ ಅಂದರೆ, ಎರಡನೇ ಸುತ್ತಿನ ಕೌನ್ಸ್ಲಿಂಗ್ ಪ್ರಕ್ರಿಯೆ, ಎರಡನೇ ಸುತ್ತಿನ ಒಂದು ಸೀಟ್ ಅಲಾಟ್ಮೆಂಟ್ ಮಾಡಿದ ಮೇಲೆ ಯಾವ ರೀತಿಯಾದಂಥ ಒಂದು ಪ್ರಕ್ರಿಯೆ ಇರುತ್ತೆ, ಮತ್ತು ಜೊತೆಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಒಂದು ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ವೇಳಾಪಟ್ಟಿಯನ್ನು ಕೂಡ ಏನಂತಂದರೆ 8ನೇ ತಾರೀಕಿಂದ ನಿಮಗೆ ಮತ್ತೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಆರಂಭವಾಗುತ್ತೆ. ಸೊ ಅಂಥ ಅಭ್ಯರ್ಥಿಗಳಿಗೆ 8ನೇ ತಾರೀಕಿಂದ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವರು ಆಪ್ಷನ್ ಎಂಟ್ರಿ ಮಾಡ್ಬೋದು, ಮತ್ತು ಯಾರು ಸೀಟ್ ಸಿಕ್ಕಿದೆ ಮತ್ತು ಹೋಲ್ಡಲ್ಲಿಟ್ಟಿದ್ದಾರೆ ಅವರುಗಳಿಗೆ ಆದ್ಯತೆ ಕ್ರಮದಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೀಟ್ಗಳನ್ನು ಕೊಡ್ತಾರೆ. ಓಕೆ, ಮತ್ತು ಇನ್ ಕೇಸ್ ಆಫ್ ಹೊಸ ಕಾಲೇಜ್ ಏನಾದರೂ ಆ್ಯಡ್ ಆಗಿದ್ದರೆ ಮಾತ್ರ ಏನಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಯಾರಿಗೆ ಅಂತಂದರೆ ಹೋಲ್ಡಲ್ಲಿ ಇಟ್ಟರುವರಿಗೆ. ಇಲ್ಲಪ್ಪ ಅಂತಂದರೆ ಎರಡನೇ ಸುತ್ತಿನಲ್ಲಿ ಪ್ರಕ್ರಿಯೆಯನ್ನು ಕೂಡ ಅಪ್ಡೇಟನ್ನು ಮಾಡಲಾಗಿದೆ. ಸೊ 8ನೇ ತಾರೀಕಿಗೆ ನೀವು ರೆಡಿ ಆಗಿರಿ. ಅಂದರೆ ಇದು 8ನೇ ತಾರೀಕಿಗೆ ನಿಮಗೆ ಅನೌನ್ಸ್ಮೆಂಟ್ ಆಗುತ್ತೆ. 11 ಗಂಟೆ ನಂತರ ನಿಮಗೆ 8ನೇ ತಾರೀಕಿಗೆ 11 ಗಂಟೆ ನಂತರ ನಿಮಗೆ ಲಿಂಕ್ಗಳನ್ನು ಅಪ್ಡೇಟ್ ಮಾಡ್ತಾರೆ. ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕಿರ್ಬೋದು, ಆಮೇಲೆ ಅದೊಂದು ಇವರಿಗೆ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಕೌಷನ್ ಫೀಸ್ಗಳನ್ನು ಪೇಮೆಂಟ್ ಮಾಡಲಿಕ್ಕೆ ಕೂಡ ಈ ಒಂದು ಅಪ್ಡೇಟನ್ನು ಮಾಡ್ತಾರೆ. ಬಟ್ ಟೋಟಲಾಗಿ ಎರಡನೇ ಸುತ್ತಿನ ಕೌನ್ಸಿಲಿಂಗ್ 8ನೇ ತಾರೀಕಿಂದ ಆರಂಭವಾಗ್ತಿದೆ.